ಒಂದ್ 70 ರಾಸು ಕುರಿ ಸಾಕಿದ್ದಾರೆ. ಕುರಿ ಜೊತೆ ಮೇಕೆ ಇದೆ ಅವ್ರದ್ದು. ಈಗ 74 ವರ್ಷ ನಾವು 15 ವರ್ಷ ಹುಡುಗನಿಂದವ ಕುರಿ ಕಾಯ್ಕೊಂಡ್ ಬಂದಿದ್ದೀವಿ. ಸ್ಟಾರ್ಟಿಂಗು ಸುಮಾರು 200 ತಕನ ಕುರಿಯ ಕಾಪಾಡ್ಕೊಂಡ್ ಬಂದಿದ್ದೀನಿ, ಆಳಿದೀವಿ. ಯಾರಾದ್ರೂ ಪುಣ್ಯಾತ್ಮರು ಸಾಕ ಅಂತವ್ರು ಇದ್ರಲ್ಲಿ ಚೆನ್ನಾಗಿ ಆದಿ ಕಾಯ್ದೆ ಇದನ್ನ ಸಾಕ್ಬಹುದು, ತಪ್ಪೇನಿಲ್ಲ. ಆಕಾಶಿ ಟೈಮ್ನಾಗ ಹೋದರು ದೀಪಾವಳಿಗೆ ಬಂದಿದೀವಿ. ಮರಿ ಹುಟ್ಟಿದಂಗೆಲ್ಲ ಬರುತ್ತೆ ಸರ್. ಈ ತರ ಮಾಲು ಬೆಳೆ ತಕ್ಕಬಹುದು. 10 ಮರಿ ಇರುದು, 5 ಕುರಿ, 2 ಮರಿ ಹಾಕಿದ್ದು ಆಗ್ತವ. ಮೇಯ್ಸಂಗೆಲ್ಲ ಹೋಗ್ತದೆ. ಅದು ಒಂದು ತಳಿ ಮೇಲೆ ಹೋಗುತ್ತೆ, ಅದು ಬೇರೆ. ಅವು ನಾಟಿ ಎಮ್ಮೆ ಕಟ್ಕೊಂಡಿರೋದು, ಎಂತವಿಂತ ಫಾರಮ್ ಇಂತವಲ್ಲ. ಸಿಟಿ ಕಡೆಯಲ್ಲಿ ಬಂದು ಎಲ್ಲ ನಾವು ಗೊತ್ತಿಲ್ಲ ಅಂದ್ರೆ ಇನ್ನೊಂದು ಕೊಡಿ ಅಂತೆಲ್ಲ ಅವ್ರು ತಗೊಂಡ್ ಹೋಗ್ತಾರೆ, ಕೊಡ್ತಾ ಇದ್ದಾರೆ. ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ABD ಕನ್ನಡ ಲಾಗ್. ಇವತ್ತು ನಾವ್ ಎಲ್ಲಿಗೆ ಬಂದಿದೀವಿ ಅಂದ್ರೆ ನೋಡಿ, ಹೊಲ್ದ ಹತ್ರ ಬಂದಿದೀವಿ. ಇಲ್ಲೊಬ್ರು ದೊಡ್ಡ ರೈತರಿದ್ದಾರೆ. ಒಂದ್ 70 ರಾಸು ಕುರಿ ಸಾಕಿದ್ದಾರೆ. ಕುರಿ ಜೊತೆ ಮೇಕೆ ಇದೆ ಅವ್ರದ್ದು, ಎಮ್ಮೆಗಳಿದೆ, ಹಸುಗಳಿದೆ, ಎಲ್ಲದನ್ನು ಕಾಯ್ತಾ ಇದ್ದಾರೆ. ಯಾವ ರೀತಿ ಅನುಕೂಲ ಪಡ್ಕೋತಿದ್ದಾರೆ ಇವರು, ಅದರಿಂದ ಇವರಿಗೆ ಸುಮಾರು 50 ರಿಂದ 60 ವರ್ಷ ಅನುಭವ ಇದೆ ಕುರಿಗಳನ್ನೆಲ್ಲ ಸಾಕಿ. ಸೊ ಯಾವ ರೀತಿ ಅವ್ರದ್ದು ಅನುಭವ ಅಂದ್ರೆ ಯಾವ ರೀತಿ ಅವರಿಗೆ ಆದಾಯ ಬರುತ್ತೆ, ಯಾವ ರೀತಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಕುರಿಗಳನ್ನ ಯಾವ ರೀತಿ ನೋಡ್ಕೋಬೇಕು ಅನ್ನೋದನ್ನ ಇವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾಕೆಂದ್ರೆ ಇವಾಗ ಸುಮಾರು ಜನ ಓಕೆ ನಾವು ಏನಾರೋ ಒಂದು ಸ್ವಂತ ಬಿಸ್ನೆಸ್ ಮಾಡ್ಕೋಬೇಕು, ನಾವು ಸ್ವಂತವಾಗಿ ಮಾಡ್ಕೋಬೇಕು, ಬೇರೆ ಕಡೆ ಕೆಲಸ ಮಾಡೋದ್ಕಿಂತ 5 ಕುರಿನಾಗ್ಲಿ 5 ಮೇಕೆನಾಗ್ಲಿ ಇಲ್ಲ ಹಸು ಎಮ್ಮೆ ಏನಾದ್ರೂ ಕಟ್ಕೊಂಡು ನಮ್ ಸ್ವಂತ ಬಿಸ್ನೆಸ್ ಮಾಡ್ಕೋಬೇಕು ಅಂತ ತುಂಬಾ ಜನ ರೆಡಿ ಇದ್ದಾರೆ. ಬಟ್ ಅವರಿಗೆ ಇನ್ನು ಅನುಭವ ಇರಲ್ಲ, ಯಾವ ರೀತಿ ಮಾಡ್ಕೋಬೇಕು, ಯಾವ ರೀತಿ ಮಾಡಿದ್ರೆ ಏನಾಗತ್ತೆ ಅನ್ನೋದು ಅನುಭವ ಇರಲ್ಲ. ಸೊ ಇವರಿಗೆ ಈ ತಾತಂಗೆ 50 ರಿಂದ 60 ವರ್ಷ ಅನುಭವ ಇದೆ. ಇವ್ರ ಹೆಸರು ದೇವಿ ಕರಿಯಪ್ಪ ಅಂತ. 50 ರಿಂದ 60 ವರ್ಷ ಅನುಭವ ಇರೋದ್ರಿಂದ ಇವರು ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾರೆ, ಕುರಿಗಳ ಬಗ್ಗೆ ಎಲ್ಲ. ಹೇಳಿ ಸರ್. ನಮಗೆ ಈಗ 74 ವರ್ಷ. ನಾವು 15 ವರ್ಷ ಹುಡುಗನಿಂದವ ಕುರಿ ಕಾಯ್ಕೊಂಡ್ ಬಂದಿದ್ದೀವಿ. ಸ್ಟಾರ್ಟಿಂಗು ಫಸ್ಟ್ನೇ ನಾವು ಕುರಿ ಕಾಯ್ಬೇಕಾದ್ರೆ, ನಾನು 15 ವರ್ಷ ಹುಡುಗನಲ್ಲಿ ನಾವು ಒಟ್ಟಿಗಿದ್ದು 3 ಅಣ್ತಮ್ಗಳು. 3 ಅಣ್ತಮ್ಮ ಅಪ್ಪರಿಗೆ 3 ಅಣ್ತಮ್ಗಳಿಗೆ ನಾನು ಕುರಿನೇ ಕಾಯ್ಕೊಂಡ್ ಬಂದೆ. ಸುಮಾರು 30 ಕುರಿದ್ದು. 30 ಕುರಿಲಿ ಸುಮಾರು 200 ತಕನ ಕುರಿಯ ಕಾಪಾಡ್ಕೊಂಡ್ ಬಂದಿದ್ದೀನಿ, ಆಳಿದೀವಿ. ಆಮೇಲೆ ಅದರಲ್ಲಿ ಬೆಳೆ ಗೊಬ್ಬರ, ಆಮೇಲೆ ಮರಿಗಳು ಹುಟ್ಟಿದ್ರೆ ಮರಿಯಲ್ಲಿ ದುಡ್ಡು ಮತ್ತೊಂದು ಸುಮಾರು 6,000ವರೆಗೂ, 5,000ದಿಂದ 6,000ವರೆಗೂ ಮರಿ ಮಾರಿದೀವಿ. ಆಮೇಲೆ ಅದರಲ್ಲಿ ತೆಂಗಿನ ಗಿಡಕ್ಕೆ, ಅಡಿಕೆ ಗಿಡಕ್ಕೆ, ಕೃಷಿಗೆ, ಜಮೀನಿಗೆ ಎಲ್ಲದೂ ಗೊಬ್ಬರ ಉಪಯೋಗ ಮಾಡಿ ಅದರಲ್ಲಿ ಬೆಳೆ ಮತ್ತೊಂದು ಚೆನ್ನಾಗಿ ಬರುತ್ತೆ, ಬೆಲೆ ತಕೊಂಡಿದೀವಿ. ಆದ್ರೆ ಮುಂದೆ ಇನ್ನ ಇದು ಕುರಿ ಸಾಕಾಣಿಕೆಯಲ್ಲಿ ಯಾರಾದ್ರೂ ಪುಣ್ಯಾತ್ಮರು ಸಾಕ ಅಂತವ್ರು ಇದ್ರಲ್ಲಿ ಚೆನ್ನಾಗಿ ಆದಿ ಕಾಯ್ದೆ ಇದನ್ನ ಸಾಕ್ಬಹುದು, ತಪ್ಪೇನಿಲ್ಲ. ಆ ಮೇಲಾಗಿ ಆದ್ರೆ ಇದಕ್ಕೆ ಸೊಪ್ಪು ಅಂತದ್ದು ಇಂಥದ್ದು ಏನೇನು ಹಾಕಂತದ್ದೇನು ಇಲ್ಲ. ಅದಕ್ಕೆ ಕಾಳು ಮತ್ತೊಂದು ಇಲ್ಲ ಹಲ್ಲು ಜಾಳುವ ಪ್ರತಿಯೊಂದು ಶೆಡ್ ಮಾಡಿದ್ರೆ ಅನುಕೂಲ ಐತಿ ಇದ್ರಲ್ಲಿ. ಆಮೇಲೆ ಅದರಿಂದವ ಮುಂದಕ್ಕೆ ಉಪಯೋಗ ಮಾಡ್ಕೊಂಡು ಅದೇನು ಉಪಯೋಗ ಮಾಡ್ಬೇಕು ಅಂತ ತಿಳ್ಕೊಂಡು ಇದನ್ನ ಅನುಭವದ ಮೇಲೆ ಏನ್ ಬೇಕಾದ್ರೂ ಮಾಡ್ಬಹುದು. ಆದ್ರೆ ಇಷ್ಟಕ್ಕೆ ಆಮೇಲೆ ನಾವು ಇವು ಬೆಳೆ ಕುರಿಯ ಶೆಡ್ಡಿನಿಂದ ಬಿಡ್ತೀವಲ್ಲ, ಅದೇ ಅವೇನು ಮೇಲ್ ಶೆಡ್ ಮಾಡಿಲ್ಲ, ಕೆಳಗಡೆಲೆ ಕೂಡ್ತಾ ಇದೀವಿ. ಅದರಲ್ಲಿ ಗೊಬ್ಬರ ಗುಡ್ಸಾಕಿ ಅಂತೀವಿ. ಮೇಲಾಗಿ ಆಚೆಗೆ ಒಂದು ಶೆಡ್ ಮಾಡಿದೀವಿ, ಅದರಲ್ಲಿ ಕುರಿ ಬಿಡ್ತಾ ಇದೀವಿ. ಅದರಿಂದ ಬಿಟ್ಕೊಂಡು ಸುಮಾರು 8:30ರಿಂದ 9 ಗಂಟೆ ಅಷ್ಟೊತ್ತಿಗೆ ಆಚೆಗೆ ಹೊರಗಡೆಗೆ ಬಿಡ್ತೀವಿ ಮೇಯಕ್ಕೆ ಬಿಟ್ಟರು. ಹೊರಗಡೆಗೆ ಇನ್ನ 6 ಗಂಟೆವರೆಗೂ, ಸಾಯಂಕಾಲ 6 ಗಂಟೆವರೆಗೂ ಮೇಯಿಸ್ಕೊಂಡು ಹೋಗಿ ತಿರ್ಗಾ ಶೆಡ್ಗೆ ಹೋಗ್ತೀವಿ. ಶೆಡ್ಗೆ ಹೋಗಿ ಈ ತರ ನಾವು ಎಲ್ಲ ಮಾಲ್ ಉಪಯೋಗ ಮಾಡ್ತಾ ಇದೀವಿ. ಅದನ್ನ ನೀವು ಯಾರು ಬೇಕಾದ್ರೂ ಮಾಡ್ಬೋದು, ತಪ್ಪೇನಿಲ್ಲ. ಅದರಲ್ಲಿ ಅದನ್ನ ಉಪಯೋಗಕ್ಕೆ ಬರುತ್ತೆ. ಅದು ಮುಂದೆ ಬಂಡವಾಳ ಸಿಗುತ್ತೆ ಅದರಲ್ಲಿ. ಯಾಕಂತಂದ್ರೆ ಒಂದು ಕುರಿ ವರ್ಷಕ್ಕೆ 2 ಸೂಲು ಈತೆ, 5 ತಿಂಗಳಿಗೆ ಒಂದ್ಸಾರಿ ಈಯದದು. ಕುರಿನೂ ಅಷ್ಟೇ, ಮೇಕೆನೂ ಅಷ್ಟೇ. ಅದನ್ನ ಉಪಯೋಗ ಮಾಡ್ಕೊಂಡು ಮುಂದೆ ಚಾಲ್ತಿ ಮಾಡ್ಕೊಂಡು ಅದನ್ನ ಕಾಪಾಡಿದ್ರೆ, ಆದ್ರೆ ಸ್ವಲ್ಪ ಶ್ರಮ ಆಗುತ್ತೆ ಕಾಯೋದಕ್ಕೂ. ಅದನ್ನ ಮಾಡ್ಬೋದು, ತಪ್ಪೇನಿಲ್ಲ. ಈಗ ಬೇಸಿಗೆ ಬಂದೈತೆ, ಎಲ್ಲ ಬಯಲಾಗೈತೆ ಭೂಮಿ ಎಲ್ಲವ, ಏನು ತೊಂದರೆ ಇಲ್ಲ, ಬೆಳಿಲ್ಲ, ಏನೂ ಇಲ್ಲ. ಈಗ ಮತ್ತೊಂದು ನಾವು ತೆಂಗಿನ ಗಿಡಕ್ಕೋ ಇಲ್ಲ ಅಥವಾ ಬೆದ್ಲ ಜಮೀನಿಗೋ ಅದನ್ನ ಮಂದೆ ಬಿಡ್ತೀವಿ. ರಾತ್ರಿನಲ್ಲಿ 4-6 ಜನ ಸೇರಿರ್ತೀವಿ. 4-6 ಜನ ಅಲ್ಲಿ ಎಲ್ಲರೂ ಒಂದೊಂದ್ ಕಡೆ ಸುತ್ತ ಇರ್ತೀವಿ. ಅವ್ರದಕ್ಕೂ ಹೊಸ ದಿವಸ, ನಮ್ಮದಕ್ಕೂ ಹೊಸ ದಿವಸ, ಇಂಥವೆಲ್ಲ ಮಾಡ್ಕೊಂಡು ಹೊರಗಡೆಗೆ ಇರ್ತೀವಿ. ಕೆಲವಾರು ದಿವಸ ಮಳೆ ಬೀಳೋವರೆಗೂ ಇರ್ತೀವಿ. ಮಳೆ ಬಿದ್ದ ಮೇಲೆ ಇಲ್ಲ ಸ್ವಲ್ಪ ಅವಕಾಶ ಸಿಕ್ಕಿದ್ರೆ ಇನ್ನೂ ಸ್ವಲ್ಪ ದಿವಸ ಇರ್ತೀವಿ, ಇಲ್ಲದೆ ಹೋದ್ರೆ ಶೆಡ್ಡಿಗೆ ಕೂಡ್ತೀವಿ. ಈಗ ನಾವು ಹೊರಗಡೆ ಕುರಿ ಬಿಡ್ತೀವಲ್ಲ,
ನಮ್ಮ ಮನೆ ಸುತ್ತಮುತ್ತ ಹೊಲ ಮತ್ತೊಂದು ತೋಟಗಳು ಎಲ್ಲ ಬಯಲಿರುತ್ತೆ. ಅದ್ರಲ್ಲಿ ರಾಗಿ ನಾಟಿ ರಾಗಿ ಮಾಡಿರ್ತೀವಿ. ಅದ್ರಲ್ಲಿ ರಾಗಿ ತೆನೆ, ರಾಗಿ ಕಾಳು ಅಂತ ಇಂತದ್ ಬಿದ್ದಿರುತ್ತೆ, ಮೇಯ್ತಾ ಇರುತ್ತೆ. ಮೇಲಾಗಿ ಇಲ್ಲ ಬೆಳೆ ಮಾಡಿದಾಗ ಜಾಗಿರಲ್ಲ. ಜಾಗಿಲ್ದಾಗ ಏನ್ ಮಾಡ್ತೀವಿ, ಈ ಸಿದ್ರಗುಡ್ಡನೋ ಇಲ್ಲ ಅಥವಾ ಇನ್ನೊಂದ್ ಕಡೆಲೋ ಯಾವ ಕಡೆಲೋ ಇಲ್ಲ ಬೆಳ್ಳಾರ ಕಾಡಿಗೋ ಮತ್ತೊಂದ್ಕ ಹೋಗ್ತಿವಿ, ಅದನ್ನ ಮೇಯ್ಸ್ಕೊಂಡ್ ಬರ್ತೀವಿ. ಹೊರ್ಗಡೆ ಒಟ್ಟು ಕಡೆಗೆ ಹೊರಗಡೆ ಗುಡ್ಡಕ್ಕೆ ಹೋಗಿರ್ತೀವಿ. ಯಾಕಾಶಿ ಟೈಮ್ನಾಗ ಹೋದರು ದೀಪಾವಳಿಗೆ ಬಂದಿದೀವಿ. ಮಾಲು ಚೆನ್ನಾಗಿರುತ್ತೆ. ಯಾಕಂದ್ರೆ ಹೊರಗಡೆಲಿ ದಿವಸ ಹೊರಕ್ಕೆ ಮನಿಕೊಂಡ್ರೆ ಅದಕ್ಕೆ ಮಾಲ್ಗುನು ಒಳ್ಳೆ ಚೆನ್ನಾಗಿ ಆರೋಗ್ಯ ಬರುತ್ತೆ. ವೈನಾಗಿ ಮಾಲು ಚೆನ್ನಾಗಾಗುತ್ತೆ. ಸರಿ ತಾತ, ನೀವ್ ಇಷ್ಟೆಲ್ಲ ಕಾಯ್ತಾ ಇದ್ದೀರಾ ಅಂದ್ರೆ ನಿಮಗೆ ವರ್ಷಕ್ಕೆ ಏನ್ ದುಡ್ಡು ಬರುತ್ತೆ, ಎಷ್ಟ್ ದುಡ್ಡು ಬರುತ್ತೆ, ಯಾವ ತರ? ಅದು ಮರಿ ಹುಟ್ಟಿದಂಗೆಲ್ಲ ಬರುತ್ತೆ ಸರ್. ಯಾಕೆನ್ನು ಮರಿ 25 ಹುಟ್ಲಿ, 10 ಹುಟ್ಲಿ, 15 ಹುಟ್ಲಿ, 30 ಹುಟ್ಲಿ. 30 ಹುಟ್ಟಿದ್ರೆ 2 ಲಕ್ಷ ತನಕ ತಗೋಬಹುದು. ಇಲ್ಲ 20 ಹುಟ್ಟಿದ್ರೆ 1.5 ಲಕ್ಷ ತಗೋಬಹುದು. ಇಲ್ಲ 10 ಹುಟ್ಟಿದ್ರೆ ಅದರಲ್ಲಿ 1 ಲಕ್ಷ ತಗೋಬಹುದು. ಈ ತರ ಮಾಲು ಬೆಳೆ ತಕ್ಕಬಹುದು. ಒಂದೊಂದ್ ವರ್ಷ ಒಂದೊಂದ್ ತರ ಮರಿ ಬಂದಂಗೆಲ್ಲ ಬೆಳೆ ಅದು. ನಿಮ್ದು ಮಾಲ್ ಇದ್ದಂಗೆ ಇರುತ್ತೆ, ಮಾಲ್ ಇದ್ದಂಗೆ ಇರುತ್ತೆ. ಬೆಳೆ ಬರ್ತಾ ಇರುತ್ತೆ. ಅದನ್ನ ಉಪಯೋಗ ಮಾಡ್ಕೊಂಡು ಮುಂದೆ ಬೆಳ್ಕಂತ ಇರುತ್ತೆ. ಮತ್ತೆ ಮೇಕೆನೂ ಸಾಕಿರಾ? ಮೇಕೆ ಅದ್ರೊಳಗಿರುತ್ತೆ. ಅದು ನಾವೇನು ಅದನ್ನೇನು ಸಪರೇಟ್ ಕಾಯಕ್ ಹೋಗಲ್ಲ. ಅದು ತಿನ್ನೋವಷ್ಟು ತಿನ್ನುತ್ತೆ. ಕುರಿ ಹಂಗ ಮೇಯ್ತ, ಅದು ಮೇಯ್ತ. 3 ಮರಿ ಹಾಕಿದ್ಯಾ? 3 ಮರಿ ಹಾಕೈತಿ. ಒಂದೊಂದ್ಸರಿ 3 ಮರಿ ಹಾಕತ್ತೆ. ಒಂದೊಂದ್ 5 ತಿಂಗಳಿಗೆ ಒಂದ್ಸರಿ. ಈಗಲೇ ಸುಮಾರು ಅದು ಈಗಲೇ 5-6 ವರ್ಷದಿಂದ ನನ್ನ ಹತ್ರ ಐತೆ. 3 ಮರಿ ಹಾಕ್ತಾ ಐತಿ. ಓ, ನಾವು ಬೇಕಾದ್ರೆ ಇಟ್ಕೊಂತೀವಿ, ಇಲ್ದ್ರೆ ಮಾರ್ತೀವಿ. ಐತಿ 5,000ದಿಂದ 6,000 ಮಾರಿದೀವಿ ಮರಿಗಳ. ಮಾತ್ರ ಒಂದೊಂದೇ ಮರಿ. ಕುರಿ ಇಲ್ಲ, ಹೋದ್ನೆ ಬೀಡಾಗ 2 ಮರಿ ಕುರಿ, 5 ಕುರಿ ಇದ್ದದ್ದು, 10 ಮರಿ ಇದ್ದದ್ದು, 5 ಕುರಿ 2 ಮರಿ ಹಾಕಿದ್ದು. ಆಗ್ತಾವ, ಮೇಯ್ಸಂಗೆಲ್ಲ ಹೋಗ್ತದ. ಅದು ಒಂದು ತಳಿ ಮೇಲೆ ಹೋಗುತ್ತೆ. ಅದು ಬೇರೆ ಮೇಸರು ಅಷ್ಟೇ. ಅದ್ರದ್ದು ಒಂದೈಬೇಕು ಅಂದ್ರೆ ಅದು ಒಂದೇ ಇಯೋದು ಇಲ್ಲ. ತಳಿ ಮೇಲೆ ಯಾವ್ದಾದ್ರು ಮಿಕ್ಸು ಇದ್ದು ಅದನ್ನ 2 ಇದು. ಹೋದ್ನೇ ವರ್ಷ 5 ಕುರಿ 2 ಮರಿ ಇದ್ದು. ಆಗುತ್ತೆ, ಅದುವೇ ತಪ್ಪೇನಿಲ್ಲ. ಎಲ್ಲ ನಾಟಿನೇ, ಫಾರಂ ಅಲ್ಲ, ನಾಟಿನೇ ಎಲ್ಲ. ನಿಮ್ಮ ಯಾರಾದ್ರೂ ಅಂದ್ರೆ ಒಂದೊಂದು 2 ಬೇಕು ಅಂದ್ರೂ ಬಂದ್ರೆ ಸಾಕಾರ ಬಂದ್ರೆ ಮರಿ ಉಪಯೋಗಕ್ಕೆ ನಮಗೆ ಸಾಕಾಗಬೇಕು. ಸಾಕು ಅಂದ್ರೆ 5,000ದಿಂದ 6,000 ಮಾರ್ತೀವಿ. ಬರ್ತಾರೆ. ಮತ್ತೆ ಬರೀ ಕುರಿನೇ ಕಾಯ್ಕೊಂಡಿರ್ತೀರಾ ಅಥವಾ ಇದ್ರ ಜೊತೆ ಕೃಷಿ? ಇಲ್ಲ, ಎಮ್ಮೆನು ಕಾಯ್ತೀವಿ. ಆಮೇಲೆ ಹಸುಗಳು ಮಾಡ್ಕೊಂಡ್ ನಮ್ಮವೇ ಹಸುಗಳು, ಎಮ್ಮೆ ನಮ್ಮದೇ. ಕುರಿ ಜೊತೆ ನಾವೇ ಈಗ ಫಸಲಲ್ವಲ್ಲ, ಅವೆಲ್ಲವನ್ನು ಹೊಡ್ಕೊಂಡ್ ನಾವೇ ಕಾಯ್ಕೊಂಡು ಹೋಗ್ತೀವಿ. ಸಾಯಂಕಾಲ 6 ಗಂಟೆವರೆಗೂ ಉಪಯೋಗ ಮಾಡ್ಕೊಂಡು ಮೇಯಿಸ್ಕೊಂಡು. ಇಲ್ಲ ಒಂದೊಂದ್ ಎಮ್ಮೆ 2 ಲೀಟರ್ 3 ಲೀಟರ್ ತನಕ ಹಾಲು ಕೊಡುತ್ತೆ. ಅದನ್ನ ಇವತ್ತು 1 ಕೆಜಿ ಬೆಣ್ಣೆ 600 ರೂಪಾಯಿವರೆಗೂ ಬೆಣ್ಣೆ ರೇಟ್ ನಡೀತಾ ಐತೆ. ಇಷ್ಟ ಕೆಲಸ ಮಾಡ್ತಾ ಇದೀವಿ. ಆಮೇಲೆ ಹಸುಗಳು 2-3 ಲೀಟರ್ ಹಾಲು ಕೊಡ್ತಾ ಇದಾವೆ. 2 ಹಸುಗಳು, 2 ಎಮ್ಮೆಗಳು, 4 ಕ್ರಾಸುವೆ. ಇಷ್ಟು ಉಪಯೋಗ ಮಾಡ್ಕೊಂಡು ನಾವು ಒಬ್ರೆ ಕಾಯ್ತಾ ಇರೋರು, ಕುರಿನು ಎಮ್ಮೆನು ದನ. 70-80 ಕುರಿ, 5 ಮೇಕೆ, 2 ಎಮ್ಮೆ, 2 ಹಸು. ನೀವು ಒಬ್ರೇ ಕಾಯ್ತಾ ಇದೀವಿ. ಇವಾಗ ಇಷ್ಟೊಂದೆಲ್ಲ ಇದೆಯಲ್ಲ, ಅಂದ್ರೆ ಇವಾಗಿನ ಕಾಲದಲ್ಲಿ ಒಬ್ರು 4 ಕುರಿ ಇಟ್ಕೊಂಡು ಆಯ್ತು ಮೇಡಮ್ ಅವರೇ ಹೇಳ್ತಾರೆ. ಬಟ್ ನೀವು ಕುರಿ ದನ ಎಮ್ಮೆ ಎಲ್ಲ ನೋಡ್ಕೊಂತೀರಾ? ಈಗ ಇದು ಬೇಸಿಗೆ ಕಾಲ ಅಲ್ವಾ, ಮನೇಲಿ ಇದಾರೆ ಜನ. ಮನೇಲಿ ಇದ್ದು ನಾವು ಊಟ ತಕ ನಾವು ಬಂದ್ರು ಆಮೇಲೆ ಹೊಡ್ಕೊಂಡು ಹೋಗ್ಬೇಕಾದ್ರೆ ಬರ್ತಾರೆ. ಮನೇಲಿದ್ದ ಜನ ಬಂದು ಎಮ್ಮೆ ದನ ಹೊಡ್ಕೊಂಡು ಹೋಗ್ತಾರೆ. ಅವೆಲ್ಲರೂ ಸೇರ್ಕೊಂಡು ಉಪಯೋಗ ಮಾಡ್ತೀವಿ. ಆದ್ರೆ ಎಮ್ಮೆಗೆ ಹಾಲು ಹೆಂಗಪ್ಪ ಅಂತಂದ್ರೆ ಒರಿಜಿನಲ್ ಎಮ್ಮೆಗಳು. ನಾವು ನಾಟಿ ಎಮ್ಮೆ ಕಟ್ಕೊಂಡಿರೋದು, ಎಂತವಿಂತ ಫಾರಮ್ ಇಂತವಲ್ಲ. ಅದರಲ್ಲಿ ಚೆನ್ನಾಗಿ ಉಪಯೋಗ ಐತೆ. ಟೌನ್ ಏರಿಯಾದಲ್ಲಿ ಯಾವ್ಯಾವ ಬೆಣ್ಣೆ ಮತ್ತೊಂದು ಆದ್ರೂ ಇಲ್ಲ. ಇದು ಎಲ್ಲ ಮಿಕ್ಸ್ ಮಾಡ್ತಾರೆ. ಇಲ್ಲೇನು ಇಲ್ಲ, ನಾಟಿ ಕರೆಕ್ಟ್ ಆದ ಎಮ್ಮೆ. ನಾವು ಹಾಲು ಕರೆದು ಮೊಸರು ಮಾಡಿ ಬೆಣ್ಣೆ ಮಾಡೋದು. ನಮ್ಮನೆಗೆ ಬಂದ್ ತಗೊಂಡ್ ಹೋಗ್ತಾರೆ. ಹೌದು. ಸಿಟಿ ಕಡೆಯಲ್ಲಿ ಬಂದು ಎಲ್ಲ ನಾವು ಗೊತ್ತಿಲ್ಲ ಅಂದ್ರೆ ಇನ್ನೊಂದಿಷ್ಟು ಕೊಡಿ ಅಂತ ಎಲ್ಲರೂ ತಗೊಂಡ್ ಹೋಗ್ತಾರೆ. ಕೊಡ್ತಾ ಇದೀವಿ. ಮುಂಚೆನೆ ಬುಕ್ ಮಾಡಿ ಹೋಗ್ತಾರೆ. ಇವಾಗ ಅಂದ್ರೆ ನಾಟಿ ಬೆಣ್ಣೆ ಸಿಗೋದೇ ಕಷ್ಟ. ಅಂತವಿಂತ ಉಪಯೋಗ ಮಾಡ್ತಾರೆ. ಇಲ್ಲ, ಇದು ಚೆನ್ನಾದ ಒರಿಜಿನಲ್ ನಾಟಿ ಎಮ್ಮೆ ಬೆಣ್ಣೆ ಆದ್ರೆ ಸಿಟಿಯಿಂದಲೂ ಬಂದ್ ತಗೊಂಡ್ ಹೋಗ್ತಾರೆ. 600 ರೂಪಾಯಿ ಒಂದು ಕೆಜಿಗೆ.
ಕೊಡ್ತಾ ಇದೀವಿ. ಸರಿ ತಾತ, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಹೌದು. ನಿಮಗೆ ತುಂಬಾ ಅನುಭವ ಇತ್ತು. ಹ್ಮ್. ಇವಾಗ ಯಾಕೆ ಅಂತಂದ್ರೆ ತುಂಬಾ ಯುವಕರು ಹಾ. ನಾವು ಏನೋ ಒಂದು ಸಾಕ್ಬೇಕು, ಆಗ್ಬೋದು. ನಾವೇ ಆದಾಯ ಪಡ್ಕೋಬೇಕು ಸಾಕ್ರಿ ಆದಾಯ ಪಡ್ಕೊಳ್ಳಿ, ತಪ್ಪೇನಿಲ್ಲ. ಆದ್ರೆ ಸಾಕಿ ಉಪಯೋಗ ಮಾಡ್ಕೊಳ್ಳಿ. ಅಂತ ತುಂಬಾ ಜನ ಇರ್ತಾರೆ. ಆದ್ರೆ ಅವರಿಗೆ ಇನ್ಫಾರ್ಮೇಶನ್ ಗೊತ್ತಿರಲ್ಲ, ಹೌದು. ಹೆಂಗೆ ಏನು ಅಂತ. ಹಾ, ನೀವು ಹಾ. ನಿಮ್ಮ 50-60 ವರ್ಷದ ಅನುಭವ ಹೇಳಿದೀರಾ. ಏನು ನಮ್ಮ ಅನುಭವ ಇಷ್ಟಿತ್ತು, ಹಾ. ನಾವ್ ಹೇಳಿದ್ವಿ, ಮುಂದೆ ಉಪಯೋಗ ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಧನ್ಯವಾದಗಳು. ಆಯ್ತು ಸರ್.